ಕೆಲಸದ ಬ್ಯುಸಿನಲ್ಲಿ ಆಶನ್ ಫೋನ್ ಮಾಡೋದೇ ಮತ್ಕೊಂಡ್ಬಿಟ್ನಲ್ಲ. ಒಂದೇ ಮಾತಲ್ಲಿ ಬರ್ಬೇಕು ಬಾ ಅಂತ ಫೋನ್ ಮಾಡಬೇಕಿತ್ತು ಆಶನ್ಗೆ. ಆಶಾ, ಹಲೋ ಹೇಳಿ ಪದ್ಮಕ್ಕ. ಒಂದೇ ಮಾತರಮ್ಮ ಬರ್ಬೇಕಲ್ಲೇಮ್ಮ ನೀನು? ಹಾ, ನಾವು ಚೌಡೇಶ್ವರಿ ದೇವಸ್ಥಾನದಲ್ಲಿ ಒಂದೇ ಮಾತರಂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಒಂದೇ ಮಾತರಂ ಪ್ರಾಕ್ಟೀಸಾ? ಯಾವಾಗ? ನಾಳೆಯಿಂದನಾ? ಬರ್ತೀಯ ಅಲ್ಲ? ಬರಲೇಬೇಕು ಬಾ. ಜೊತೆಗೆ ನಿನ್ನ ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬಾ. ಅಕ್ಕಪಕ್ಕದವ್ರನ್ನ ಕೇಳ್ತೀನಿ ಅಕ್ಕ. ಅಕಸ್ಮಾತ್ ಯಾರಾದ್ರೂ ಬಂದ್ರೆ ಹೇಳ್ತೀನಿ, ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ರಿಲಯನ್ಸ್ ಹೋಗೋಣ ಅಂತ ಕರೀತಿದ್ದಾರೆ. ನಾವ್ ಒಬ್ಳೆ ಹೆಂಗ್ ಹೋಗೋದು? ವೇದ ಅವ್ರೆ ಕರೆದ್ರಿ? ಅದು ಆಶಾ ಅವ್ರು ಫೋನ್ ಮಾಡಿದ್ರು ರಿಲಯನ್ಸ್ ಹೋಗೋಣ ಅಂತ. ಏನ್ ಮಾಡೋದು? ನಾವ್ ಎಕ್ಸಿಬಿಷನ್ಗೆ ಅಂತ ಹೊರಟ್ಬಿಟ್ಟಿದೀವಲ್ಲ, ಏನ್ ಮಾಡೋದು ಈಗ? ಯಶ್ವಿನಿನೂ ಆರ್ತಿನೂ ಬರ್ತೀನಿ ಅಂತ ಹೇಳಿದ್ರು, ಕೇಳೋಣವಾ? ಓ, ಅವರೇ ಬಂದ್ರಲ್ಲ. ಮಾರೇ ಆರ್ತಿ, ಏನೋ ಸುಧಾಕ ಕರೀತಿದಾರಲ್ಲ, ಕೇಳೋಣ. ಅಶ್ವಿನಿ, ಇದು ಆಶಾ ಅವ್ರು ಫೋನ್ ಮಾಡಿದ್ರು ರಿಲಯನ್ಸ್ ಹೋಗೋಣ ಅಂತ. ನಾವು ಎಕ್ಸಿಬಿಷನ್ಗೆ ಹೋಗೋಣ ಅನ್ಕೊಂಡಿದ್ದು. ಏನ್ ಮಾಡೋದು ಇವಾಗ? ಪದ್ಮಂಟಿ ಕರೆದಿದ್ದಾರೆ. ಅವ್ರು ಎಲ್ಲದಕ್ಕೂ ನಮ್ಗೆ ಸಹಕಾರ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಬಿಟ್ಟು ಆಮೇಲೆ ಹೋಗೋಣ. ಪದ್ಮಕ್ಕ ಬಂದ್ರಾ? ಬನ್ನಿ 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 ಬನ್ನಿ. ಏನೋ ಫೋನ್ ಮಾಡಿ ಹೇಳ್ತಾ ಇದ್ದೀರಿ, ಆದ್ರೆ ಕೆಲ್ಸ ಇದೆಯಲ್ಲ ಅವತ್ತು. ಏನ್ ಮಾಡೋದು? ನೋಡ್ರಿ ಅಮ್ಮ, ಇವ್ರಿಗೂ ಎಲ್ಲ ಕೆಲಸ ಇಲ್ವಾ? ಅವರು ಕೆಲಸ ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿದಾರಲ್ವಾ? ನೀವು ಇದೇ ತರ ಪ್ರಾಕ್ಟೀಸ್ ಮಾಡಿ. ಪದ್ಮಕ್ಕ ಕರೆದ್ರು ಅಂತ ನೀವೆಲ್ಲ ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ. ಕರೆಕ್ಟು, ನಮ್ಗೆ ಲೇಡೀಸ್ಗೆ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಆದ್ರೆ ನಾನು ಹೇಳೋದೇನು ಅಂದ್ರೆ, ಈಗ ನಾವು ಹಿಂದೂ ಸಂಗಮಕ್ಕೆ ಸೇರ್ಬೇಕಾದ ಉದ್ದೇಶ ಏನಿದೆ ಅದನ್ನ ತಿಳ್ಕೊಳ್ಬೇಕು. ಇದು ಬೃಹತ್ತಾದ ಕಾರ್ಯಕ್ರಮ. ಅದು ಏನಕ್ಕೆ ಅಂದ್ರೆ ಹಿಂದೂಗಳಿಗೋಸ್ಕರನೇ ಮಾಡ್ತಾ ಇರೋದು. ನಮ್ಮ ಹಿಂದೂಸ್ಥಾನದ ಗತ ವೈಭವನ್ನ ನಾವು ಮತ್ತೆ ಮರುಕಳಿಸ್ಬೇಕಾಗಿದೆ. ಇವಾಗ ನಮಗಾಗಿ ಹೋರಾಡಿ ಅವರ ಪ್ರಾಣ ತ್ಯಾಗ ಮಾಡಿ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಪ್ರಾಣ ಅಲ್ಲ, ಮಾನ ಕೂಡ ತ್ಯಾಗ ಮಾಡಿದ್ದಾರೆ. ಎಷ್ಟೋ ನಮ್ಮಂತ ಲೇಡೀಸು ಎಲ್ಲರೂ ತ್ಯಾಗ ಮಾಡಿ ಇವತ್ತು ನಮಗೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ನಾವು ಹಿಂದೂಗಳು ಇವತ್ತು ಬೆಳಗಿಂದ ರಾತ್ರಿವರೆಗೂ ಬೊಬ್ಬೆ ಹೊಡಿತಾ ಇರ್ತೇವೆ, ನಮ್ಮ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅನಾಚಾರ ಆಗ್ತಾ ಇದೆ, ಅದಾಗ್ತಿದೆ ಇದಾಗ್ತಿದೆ ಅಂತ. ಆದ್ರೆ ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ರೆ ತಾನೆ ಅದನ್ನೆಲ್ಲ ನಾವು ಅದರ ವಿರುದ್ಧ ಹೋರಾಡಿ ನಮ್ಮ ಹಿಂದುತ್ವವನ್ನ ಕಾಪಾಡ್ಬೇಕಾಗಿದೆ. ಅದಕ್ಕೋಸ್ಕರ ಈ ಹಿಂದೂಗಳನ್ನೆಲ್ಲ ಒಂದು ಕಡೆ ಸೇರಿಸಿ ನಾವು ಹೋರಾಡಕ್ಕೆ ಒಂದು ಬೆಂಬಲ ಕೊಡಿ ಅಂತ ನಾವೇ ಕೇಳ್ಕೋಬೇಕಾದ ಪರಿಸ್ಥಿತಿ ಉಂಟಾಗಿರೋದು ನಿಜವಾಗ್ಲೂ ವೈಪರೀತ್ಯ ಅನ್ಕೊಳ್ತೀನಿ. ಆದ್ರೆ ಎಲ್ರು ಬಂದು ಸೇರಿ, ಯಾರು ಕರೀಲಿ ಬಿಡ್ಲಿ, ಬಂದು ನಾವೆಲ್ಲ ಸೇರಿ ಇದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಮ್ಮ ಹಿಂದೂ ಧರ್ಮದ ಹಿಂದೂಸ್ಥಾನದ ಹಿರಿಮೆಯನ್ನ ಮತ್ತೆ ಸಾರೋಣ. ಯಾರೇ ಕರೀಲಿ ಬಿಡ್ಲಿ, ನೀವಾಗೆ ಸ್ವಂತವಾಗಿ ವಾಲಂಟಿಯರ್ ಆಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ಬೇಕಾಗಿದೆ ಈ ಪರಿಸ್ಥಿತಿ. ಇಷ್ಟೆಲ್ಲ ಹೇಳಿದ್ರ, ಯಾವ ದಿನ ಎಲ್ಲಿ ಅಂತ ಏನಾದ್ರು ಹೇಳ್ತೀರಾ? ಹಿಂದೂ ಸಂಗಮ ಈ ಕಾರ್ಯಕ್ರಮ ಇರೋದು ಇದೇ ತಿಂಗಳು, ಅಂದ್ರೆ ಜನವರಿ 25ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:30ಕ್ಕೆ ತಾವರೆಕೆರೆ ಬಳಿ ಇರುವ ವಿವೇಕಾನಂದ ಕಾಲೇಜಿಂದ ಬೃಹತ್ ಶೋಭಾಯಾತ್ರೆ ಪ್ರಾರಂಭವಾಗಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ನಾವೆಲ್ಲರೂ ಹಿಂದೂಗಳಾಗಿ ನಮ್ಮ ಜವಾಬ್ದಾರಿ ನಿಭಾಯಿಸೋಣ. ಎಲ್ಲರೂ ಅಲ್ಲಿಗೆ ಒಟ್ಟಾಗಿ ಸೇರಿ ಈ ಉದ್ದೇಶವನ್ನ ಸಾರ್ಥಕಗೊಳಿಸೋಣ. ನಾವು ಬರೋದು ಅಲ್ಲದೆ ನಮ್ಮ ಅಕ್ಕಪಕ್ಕದವರನ್ನು ಕರ್ತರೋಣ. ಎಲ್ಲರೂ ಒಂದಾಗಿ ಹಿಂದುತ್ವವನ್ನ ಕಾಪಾಡೋಣ. ನಾವೆಲ್ಲರೂ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ.